ಹಾಗಿದ್ರೆ ಮುಖ್ಯವಾಗಿ ಯತ್ನಾಳ್ ಅವರ ಉಚ್ಚಾಟನೆಗೆ ಕಾರಣ ಆಗಿರುವಂತಹ ಆ 9 ಅಂಶಗಳು ಯಾವುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಕಾರಣಗಳ ಆಧಾರದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಮುಖ್ಯವಾಗಿ ಮೊದಲನೇ ಕಾರಣ, ಕೇಂದ್ರ ಶಿಸ್ತು ಸಮಿತಿ ನಿರಂತರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಕೊಡ್ತಾನೆ ಬಂತು. ಆದ್ರೆ ಆ ನೋಟಿಸ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರವನ್ನ ಕೊಡಲೇ ಇಲ್ಲ. ಉತ್ತರವನ್ನ ಕೊಡದೇ ಇರೋದು ಕೂಡ ಉಚ್ಚಾಟನೆಗೆ ಕಾರಣ ಆಯಿತು. ನಂಬರ್ 1. ಎರಡನೇ ಕಾರಣ, ನಿರಂತರವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದು, ತೇಜೋವಧೆ ಮಾಡೋದು, ಅಪ್ಪ ಮಗ ಅಂತ ಹೇಳಿ ಬೈಯೋದು, ಹಗುರ ಮಾತು ಇವತ್ತು ಈ ರೀತಿಯ ಪರಿಣಾಮಕ್ಕೆ ಕಾರಣ ಆಗಿದೆ. ಇನ್ನು ಮೂರನೇ ಕಾರಣ ಏನಂತಂದ್ರೆ, ಮಾಧ್ಯಮಗಳ ಮುಂದೆ ನಿರಂತರವಾಗಿ ಅಪ್ಪ ಮಗನ ತೇಜೋವಧೆ ಅಂದ್ರೆ ಯಡಿಯೂರಪ್ಪ ವಿರುದ್ಧ ಮಾತಾಡೋದು, ವಿಜೇಂದ್ರ ವಿರುದ್ಧ ಮಾತಾಡೋದು, ನಮ್ಮ ಪಕ್ಷದ ನಾಯಕರ ಅಂತ ಗೊತ್ತಿದ್ರೂ ಕೂಡ ಇವೆಲ್ಲವನ್ನೂ ಪಕ್ಕಕ್ಕಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ನಿರಂತರ ವಾಗ್ದಾಳಿಯನ್ನು ನಡೆಸಿದ್ದು, ಯಡಿಯೂರಪ್ಪ ಅವರ ವಿರುದ್ಧ ನಿರಂತರ ವಾಗ್ದಾಳಿಯನ್ನು ನಡೆಸಿದ್ದು ಕೂಡ ಇವತ್ತು ಉಚ್ಚಾಟನೆಗೆ ಕಾರಣ ಆಗಿದೆ. ಇನ್ನು 4ನೇ ಕಾರಣ, ಹೈಕಮಾಂಡ್ ನನ್ನನ್ನ ಏನೂ ಮಾಡೋದಿಲ್ಲ ಅನ್ನುವಂತ ಅತಿಯಾದ ವಿಶ್ವಾಸವೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಕಾರಣ ಆಗಿದೆ. ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ, ಬಸನಗೌಡ ಪಾಟೀಲ್ ಯತ್ನಾಳ್ ಇಷ್ಟೆಲ್ಲ ಮಾತಾಡುವಾಗಲೂ ಕೂಡ, ಉಚ್ಚಾಟನೆಯ ಪ್ರಶ್ನೆಯನ್ನ ಮಾಡಿದಾಗಲೂ ಕೂಡ ನನ್ನನ್ನು ಯಾರು ಉಚ್ಚಾಟನೆ ಮಾಡೋರು, ಏನು ಮಾಡೋದಿಲ್ಲ, ನಾನು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂತಹ ಮಾತನ್ನ ಆಡ್ತಾ ಇದ್ರು. ಸೊ ಈ ಅತಿಯಾದ ವಿಶ್ವಾಸವೇ ಇವತ್ತು ಬೆಲೆ ಕಟ್ಟಬೇಕಾದಂತಹ ಪರಿಸ್ಥಿತಿಗೆ ತಂದೊಡ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ. ಇನ್ನು ಮತ್ತೊಂದು ಕಾರಣ ಏನಂತಂದ್ರೆ, ಮಾಧ್ಯಮಗಳ ಮುಂದೆ ನಿರಂತರವಾಗಿ ಅಪ್ಪ ಮಗನ ಬೈದಿದ್ದಾಯ್ತು, ಹೈಕಮಾಂಡ್ ನನ್ನ ಏನು ಮಾಡಲ್ಲ ಅನ್ನುವಂತ ವಿಶ್ವಾಸ, ಪಕ್ಷದ ನಿರ್ಧಾರ ಏನೇ ತೆಗೆದುಕೊಂಡ್ರೂ ಕೂಡ ಅದನ್ನ ಪಾಲಿಸದೆ ಬಂಡತನ ಪ್ರದರ್ಶನ ಮಾಡಿದ್ದು ಕೂಡ ಬಸನಗೌಡರಿಗೆ ಉಚ್ಚಾಟನೆ ಮಾಡೋದಕ್ಕೆ ಕಾರಣ ಆಯಿತು. ಪಕ್ಷ ಏನೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಅಥವಾ ಯಾವುದೇ ಒಬ್ಬ ಅಧ್ಯಕ್ಷನನ್ನು ಯಾವುದೋ ಒಂದು ಪ್ರಾಧಿಕಾರಕ್ಕೂ ಏನೋ ಒಂದು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು, ಮಂಡಲ ಅಧ್ಯಕ್ಷ, ತಾಲೂಕಾ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ ಇತ್ಯಾದಿ ಆಯ್ಕೆ ಮಾಡಿದಾಗಲೂ ಕೂಡ ಅಪಸ್ವರ ಎತ್ತುವಂತಹ ಕೆಲಸವನ್ನ ಬಸನಗೌಡರು ಮಾಡ್ತಾ ಇದ್ರು. ಅರ್ಥಾತ್ ಪಾರ್ಟಿಯ ನಿರ್ಧಾರಕ್ಕೆ ಯಾವುದೇ ರೀತಿಯ ಸಹಮತವನ್ನ ಸೂಚಿಸದೆ ಬಂಡತನ ಪ್ರದರ್ಶನ ಮಾಡ್ತಾ ಇದ್ದದ್ದು ಕೂಡ ಕಾರಣ ಆಯಿತು. ಇದರ ಜೊತೆಗೆ ಪ್ರತ್ಯೇಕ ಬಣ ಕಟ್ಟಿಕೊಂಡು ನಿರಂತರವಾಗಿ ವಿಜೇಂದ್ರ ವಿರುದ್ಧ ಗುಂಪುಗಾರಿಕೆಯ ಮಾತುಗಳನ್ನ ಆಡೋದು, ತಮ್ಮ ಬಣವನ್ನ ಕಟ್ಟಿಕೊಂಡು ವಿಜೇಂದ್ರ ವಿರುದ್ಧ ಯಾವಾಗಲೂ ಕೂಡ ಮಾತಾಡೋದು ಕೂಡ ಬಸನಗೌಡ ಪಾಟೀಲ್ ಉಚ್ಚಾಟನೆಗೆ ಕಾರಣ ಆಯಿತು. ಇದರ ಜೊತೆಗೆ ಪಕ್ಷದ ಹೋರಾಟ ಪ್ರತಿಭಟನೆಗಳಿಂದ ದೂರ ಇದ್ರು, ವಕ್ಫ್ ವಿಚಾರದಲ್ಲಿ ಬಣವನ್ನೇ ಕಟ್ಕೊಂಡು ಹೋರಾಟ ಮಾಡಿದ್ರು ಹೊರತಾಗಿ ಒಂದೇ ವೇದಿಕೆಯಲ್ಲಿ ಎಲ್ಲಾ ಪಾರ್ಟಿಯವರು ಹೋರಾಟ ಮಾಡಲಿಲ್ಲ. ಇದು ಕೂಡ ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಯಿತು. ನೋಡಿದಿರಿ, ವಿಜೇಂದ್ರ ಅಶೋಕ್ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದ್ ಕಡೆಯಿಂದ ಹೋರಾಟ ಮಾಡ್ತಾ ಇದ್ರು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟವನ್ನ ಮಾಡಲೇ ಇಲ್ಲ. ಇದು ಬಣ ಬಡಿದಾಟಕ್ಕೆ ಕಾರಣ ಆಯಿತು, ಪರಿಣಾಮ ಉಚ್ಚಾಟನೆ ಆಯಿತು. ಇನ್ನು ಮತ್ತೊಂದು ಕಡೆ ಹಣ ನೀಡಿ ಸಿಎಂ ಗಾದಿ ಖರೀದಿಸಬಹುದು ಅನ್ನುವಂತಹ ಹೇಳಿಕೆ, 2,500 ಕೋಟಿ ಕೊಟ್ರೆ ನಮ್ಮಲ್ಲಿ ಸಿಎಂ ಚೇರ್ ಸಿಗುತ್ತೆ ಅಂತ ಏನು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು, ಇದು ಪಾರ್ಟಿಗೆ ಮುಜುಗರಕ್ಕೆ ಕಾರಣ ಆಯಿತು. ಸೊ ಈ ವಿಚಾರವೂ ಕೂಡ ಉಚ್ಚಾಟನೆಗೆ ಕಾರಣ ಆಯಿತು. ಹೈಕಮಾಂಡ್ ನಾಯಕರ ಎಚ್ಚರಿಕೆಯನ್ನು ಕೂಡ ಮೀರಿ ನನ್ನನಿಗೆ ಕಡಿವಾಣ ಹಾಕೋದಕ್ಕೆ, ನನ್ನನ್ನ ಸ್ಟಾಪ್ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದೆ ಅವರಿಗೆ ತುಟ್ಟಿ ಆಯಿತು ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಏಕಾಂಗಿಯಾಗಿ ಬರ್ತಾ ಇದ್ದಾಗಲೇ ಅನಿಸ್ತು ಏನೋ ದೊಡ್ಡದು ಕಾದಿದೆ ಅಥವಾ ಏನೋ ಒಂದು ಆಗಿದೆ ಅಂತ ಹೇಳಿ. ಅದು ನಮಗೆ ಸಂಜೆ ಗೊತ್ತಾಯ್ತು. ಈಗ ಬಸನಗೌಡರ ಮುಂದಿನ ನಡೆ ಏನು ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ? ಪ್ರಮುಖವಾಗಿ ಶ್ರೀಪಾದ್, ಈಗ ಯತ್ನಾಳ್ ಅವರ ಉಚ್ಚಾಟನೆ ಆಗಿರುವಂತದ್ದು ಒಂದು ಕಡೆ ಮುಂದೇನು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಇದರ ಜೊತೆಗೆ ಸಾಕಷ್ಟು ವಿಚಾರ ಅಂತಂದ್ರೆ ಇವರನ್ನ ಉಚ್ಚಾಟನೆ ಮಾಡಲಿಕ್ಕೆ ಯಾವೆಲ್ಲ ಕಾರಣಗಳು ಇದ್ವು ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಶಿಸ್ತು ಸಮಿತಿ ಸಾಕಷ್ಟು ಬಾರಿ ಇವರಿಗೆ ನೋಟಿಸ್ ಅನ್ನ ಕೊಡುತ್ತೆ. ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ನೋಟಿಸ್ಗೆ ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟಿರುವಂತದ್ದನ್ನು ಕೂಡ ಸಾಕಷ್ಟು ಬಾರಿ ನಾವು ನೋಡಿದ್ದೇವೆ. ಇದೆಲ್ಲದರ ನಡುವೆ ಏನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಕೆಡಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ
ಹೈಕಮಾಂಡ್ ಮಟ್ಟದಲ್ಲಿ ಏನು 2,000 ಕೋಟಿ ಹಣವನ್ನ ತೆಗೆದುಕೊಂಡು ಯಾರಿಗೆ ಬೇಕಾದ್ರೂ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಸಾಕಷ್ಟು ಚರ್ಚೆ ಆಗಿತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ. ಅಂದ್ರೆ ರಾಜ್ಯ ನಾಯಕರಲ್ಲದೆ ರಾಷ್ಟ್ರ ನಾಯಕರ ವಿರುದ್ಧವೂ ಕೂಡ ಒಂದಷ್ಟು ವಾಗ್ದಾಳಿ ಏನು ಯತ್ನಾಳ್ ಅವರು ಮುಂದಾಗಿದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ಪಕ್ಷಾತೀತ ನಾಯಕರು ಅನಿಸಿಕೊಂಡಂತಹ ಯಡಿಯೂರಪ್ಪನವರನ್ನ ಪದೇ ಪದೇ ಏನು ಅವರ ವಿರುದ್ಧ ಮಾತನಾಡುವಂತದ್ದು, ಪಕ್ಷದ ವಿರುದ್ಧ ಮಾತನಾಡುವಂತದ್ದು, ಈ ಎಲ್ಲಾ ಕಾರಣಗಳು ಕೂಡ ಬಹಳಷ್ಟು ಅಂದ್ರೆ ಈ ಒಂದು ಉಚ್ಚಾಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಯಡಿಯೂರಪ್ಪನವರು ಹಾಗೂ ಯಡಿಯೂರಪ್ಪನವರ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದು, ಯಾವುದೇ ವಿಚಾರ ಬಂದರೂ ಕೂಡ ಅಪ್ಪ ಮಗ ಎನ್ನುವಂತಹ ಕೋಟನ್ನ ಮಾಡಿ ಪದೇ ಪದೇ ಅವರ ವಿರುದ್ಧ ವಾಗ್ದಾಳಿಯನ್ನ ಅವರ ಕುಟುಂಬಕ್ಕೆ ಹಾಗೂ ವೈಯಕ್ತಿಕ ತೇಜೋವಧೆ ಮಾಡುವ ಮೂಲಕ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಇದು ಪಕ್ಷದ ಜೊತೆಗೆ ಅವರ ವೈಯಕ್ತಿಕ ವಾಗ್ದಾಳಿಯೂ ಕೂಡ ಆಗಿತ್ತು. ಇದೆಲ್ಲದರ ಬೆನ್ನಲ್ಲೇ ರೈಟ್ ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಹಾಗಿದ್ರೆ ಮುಖ್ಯವಾಗಿ ಯತ್ನಾಳ್ ಅವರ ಉಚ್ಚಾಟನೆಗೆ ಕಾರಣ ಆಗಿರುವಂತಹ ಆ 9 ಅಂಶಗಳು ಯಾವುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಕಾರಣಗಳ ಆಧಾರದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಮುಖ್ಯವಾಗಿ ಮೊದಲನೇ ಕಾರಣ, ಕೇಂದ್ರ ಶಿಸ್ತು ಸಮಿತಿ ನಿರಂತರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಕೊಡ್ತಾನೆ ಬಂತು. ಆದ್ರೆ ಆ ನೋಟಿಸ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರವನ್ನ ಕೊಡಲೇ ಇಲ್ಲ. ಉತ್ತರವನ್ನ ಕೊಡದೇ ಇರೋದು ಕೂಡ ಉಚ್ಚಾಟನೆಗೆ ಕಾರಣ ಆಯಿತು. ನಂಬರ್ 1. ಎರಡನೇ ಕಾರಣ, ನಿರಂತರವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದು, ತೇಜೋವಧೆ ಮಾಡೋದು, ಅಪ್ಪ ಮಗ ಅಂತ ಹೇಳಿ ಬೈಯೋದು, ಹಗುರ ಮಾತು ಇವತ್ತು ಈ ರೀತಿಯ ಪರಿಣಾಮಕ್ಕೆ ಕಾರಣ ಆಗಿದೆ. ಇನ್ನು ಮೂರನೇ ಕಾರಣ ಏನಂತಂದ್ರೆ, ಮಾಧ್ಯಮಗಳ ಮುಂದೆ ನಿರಂತರವಾಗಿ ಅಪ್ಪ ಮಗನ ತೇಜೋವಧೆ, ಅಂದ್ರೆ ಯಡಿಯೂರಪ್ಪ ವಿರುದ್ಧ ಮಾತಾಡೋದು, ವಿಜೇಂದ್ರ ವಿರುದ್ಧ ಮಾತಾಡೋದು, ನಮ್ಮ ಪಕ್ಷದ ನಾಯಕರ ಅಂತ ಗೊತ್ತಿದ್ರೂ ಕೂಡ ಇವೆಲ್ಲವನ್ನೂ ಪಕ್ಕಕ್ಕಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ನಿರಂತರ ವಾಗ್ದಾಳಿಯನ್ನು ನಡೆಸಿದ್ದು, ಯಡಿಯೂರಪ್ಪ ಅವರ ವಿರುದ್ಧ ನಿರಂತರ ವಾಗ್ದಾಳಿಯನ್ನು ನಡೆಸಿದ್ದು ಕೂಡ ಇವತ್ತು ಉಚ್ಚಾಟನೆಗೆ ಕಾರಣ ಆಗಿದೆ. ಇನ್ನು 4ನೇ ಕಾರಣ, ಹೈಕಮಾಂಡ್ ನನ್ನನ್ನ ಏನೂ ಮಾಡೋದಿಲ್ಲ ಅನ್ನುವಂತ ಅತಿಯಾದ ವಿಶ್ವಾಸವೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಕಾರಣ ಆಗಿದೆ. ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ, ಬಸನಗೌಡ ಪಾಟೀಲ್ ಯತ್ನಾಳ್ ಇಷ್ಟೆಲ್ಲ ಮಾತಾಡುವಾಗಲೂ ಕೂಡ, ಉಚ್ಚಾಟನೆಯ ಪ್ರಶ್ನೆಯನ್ನ ಮಾಡಿದಾಗಲೂ ಕೂಡ ನನ್ನನ್ನು ಯಾರು ಉಚ್ಚಾಟನೆ ಮಾಡೋರು, ಏನು ಮಾಡೋದಿಲ್ಲ, ನಾನು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂತಹ ಮಾತನ್ನ ಆಡ್ತಾ ಇದ್ರು. ಸೊ ಈ ಅತಿಯಾದ ವಿಶ್ವಾಸವೇ ಇವತ್ತು ಬೆಲೆ ಕಟ್ಟಬೇಕಾದಂತಹ ಪರಿಸ್ಥಿತಿಗೆ ತಂದೊಡ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ. ಇನ್ನು ಮತ್ತೊಂದು ಕಾರಣ ಏನಂತಂದ್ರೆ, ಮಾಧ್ಯಮಗಳ ಮುಂದೆ ನಿರಂತರವಾಗಿ ಅಪ್ಪ ಮಗನ ಬೈದಿದ್ದಾಯ್ತು, ಹೈಕಮಾಂಡ್ ನನ್ನ ಏನು ಮಾಡಲ್ಲ ಅನ್ನುವಂತ ವಿಶ್ವಾಸ, ಪಕ್ಷದ ನಿರ್ಧಾರ ಏನೇ ತೆಗೆದುಕೊಂಡ್ರೂ ಕೂಡ ಅದನ್ನ ಪಾಲಿಸದೆ ಬಂಡತನ ಪ್ರದರ್ಶನ ಮಾಡಿದ್ದು ಕೂಡ ಬಸನಗೌಡರಿಗೆ ಉಚ್ಚಾಟನೆ ಮಾಡೋದಕ್ಕೆ ಕಾರಣ ಆಯಿತು. ಪಕ್ಷ ಏನೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಅಥವಾ ಯಾವುದೇ ಒಬ್ಬ ಅಧ್ಯಕ್ಷನನ್ನು ಯಾವುದೋ ಒಂದು ಪ್ರಾಧಿಕಾರಕ್ಕೂ ಏನೋ ಒಂದು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು, ಮಂಡಲ ಅಧ್ಯಕ್ಷ, ತಾಲೂಕಾ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ ಇತ್ಯಾದಿ ಆಯ್ಕೆ ಮಾಡಿದಾಗಲೂ ಕೂಡ ಅಪಸ್ವರ ಎತ್ತುವಂತಹ ಕೆಲಸವನ್ನ ಬಸನಗೌಡರು ಮಾಡ್ತಾ ಇದ್ರು. ಅರ್ಥಾತ್ ಪಾರ್ಟಿಯ ನಿರ್ಧಾರಕ್ಕೆ ಯಾವುದೇ ರೀತಿಯ ಸಹಮತವನ್ನ ಸೂಚಿಸದೆ ಬಂಡತನ ಪ್ರದರ್ಶನ ಮಾಡ್ತಾ ಇದ್ದದ್ದು ಕೂಡ ಕಾರಣ ಆಯಿತು. ಇದರ ಜೊತೆಗೆ ಪ್ರತ್ಯೇಕ ಬಣ ಕಟ್ಟಿಕೊಂಡು ನಿರಂತರವಾಗಿ ವಿಜೇಂದ್ರ ವಿರುದ್ಧ ಗುಂಪುಗಾರಿಕೆಯ ಮಾತುಗಳನ್ನಾಡೋದು, ತಮ್ಮ ಬಣವನ್ನ ಕಟ್ಟಿಕೊಂಡು ವಿಜೇಂದ್ರ ವಿರುದ್ಧ ಯಾವಾಗಲೂ ಕೂಡ ಮಾತಾಡೋದು ಕೂಡ ಬಸನಗೌಡ ಪಾಟೀಲ್ ಉಚ್ಚಾಟನೆಗೆ ಕಾರಣ ಆಯಿತು. ಇದರ ಜೊತೆಗೆ ಪಕ್ಷದ ಹೋರಾಟ ಪ್ರತಿಭಟನೆಗಳಿಂದ ದೂರ ಇದ್ರು, ವಕ್ಫ್ ವಿಚಾರದಲ್ಲಿ ಬಣವನ್ನೇ ಕಟ್ಟಿಕೊಂಡು ಹೋರಾಟ ಮಾಡಿದ್ರು ಹೊರತಾಗಿ ಒಂದೇ ವೇದಿಕೆಯಲ್ಲಿ ಎಲ್ಲಾ ಪಾರ್ಟಿಯವರು ಹೋರಾಟ ಮಾಡಲಿಲ್ಲ. ಇದು ಕೂಡ ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಯಿತು. ನೋಡಿದಿರಿ, ವಿಜೇಂದ್ರ ಅಶೋಕ್ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದ್ ಕಡೆಯಿಂದ ಹೋರಾಟ ಮಾಡ್ತಾ ಇದ್ರು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟವನ್ನ ಮಾಡಲೇ ಇಲ್ಲ. ಇದು ಬಣ ಬಡಿದಾಟಕ್ಕೆ ಕಾರಣ ಆಯಿತು, ಪರಿಣಾಮ ಉಚ್ಚಾಟನೆ ಆಯಿತು. ಇನ್ನು ಮತ್ತೊಂದ್ ಕಡೆ ಹಣ ನೀಡಿ ಸಿಎಂ ಗಾದಿ ಖರೀದಿಸಬಹುದು ಅನ್ನುವಂತಹ ಹೇಳಿಕೆ, 2,500 ಕೋಟಿ ಕೊಟ್ರೆ ನಮ್ಮಲ್ಲಿ ಸಿಎಂ ಚೇರ್ ಸಿಗುತ್ತೆ ಅಂತ ಏನು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು, ಇದು ಪಾರ್ಟಿಗೆ ಮುಜುಗರಕ್ಕೆ ಕಾರಣ ಆಯಿತು. ಸೊ ಈ ವಿಚಾರವೂ ಕೂಡ ಉಚ್ಚಾಟನೆಗೆ ಕಾರಣ ಆಯಿತು. ಹೈಕಮಾಂಡ್ ನಾಯಕರ ಎಚ್ಚರಿಕೆಯನ್ನು ಕೂಡ ಮೀರಿ ನನ್ನನ್ನಿಗೆ ಕಡಿವಾಣ ಹಾಕೋದಕ್ಕೆ, ನನ್ನನ್ನ ಸ್ಟಾಪ್ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದೆ ಅವರಿಗೆ ತುಟ್ಟಿ ಆಯಿತು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಏಕಾಂಗಿಯಾಗಿ ಬರ್ತಾ ಇದ್ದಾಗಲೇ ಅನಿಸ್ತು ಏನೋ ದೊಡ್ಡದು ಕಾದಿದೆ ಅಥವಾ ಏನೋ ಒಂದು ಆಗಿದೆ ಅಂತ ಹೇಳಿ. ಅದು ನಮಗೆ ಸಂಜೆ ಗೊತ್ತಾಯ್ತು.
ಈಗ ಬಸವನಗೌಡರ ಮುಂದಿನ ನಡೆ ಏನು ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ? ಪ್ರಮುಖವಾಗಿ ಶ್ರೀಪಾದ್, ಈಗ ಯತ್ನಾಳ್ ಅವರ ಉಚ್ಚಾಟನೆ ಆಗಿರುವಂತದ್ದು ಒಂದು ಕಡೆ ಮುಂದೇನು ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಇದರ ಜೊತೆಗೆ ಸಾಕಷ್ಟು ವಿಚಾರ ಅಂತಂದ್ರೆ ಇವರನ್ನ ಉಚ್ಚಾಟನೆ ಮಾಡಲಿಕ್ಕೆ ಯಾವೆಲ್ಲ ಕಾರಣಗಳು ಇದ್ವು ಎನ್ನುವಂಥದ್ದು. ಬಹಳ ಪ್ರಮುಖವಾಗಿ ಶಿಸ್ತು ಸಮಿತಿ ಸಾಕಷ್ಟು ಬಾರಿ ಇವರಿಗೆ ನೋಟಿಸ್ ಅನ್ನ ಕೊಡುತ್ತೆ. ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ನೋಟಿಸ್ಗೆ ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟಿರುವಂತದ್ದನ್ನು ಕೂಡ ಸಾಕಷ್ಟು ಬಾರಿ ನಾವು ನೋಡಿದ್ದೇವೆ. ಇದೆಲ್ಲದರ ನಡುವೆ ಏನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಕೆಡಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನು 2,000 ಕೋಟಿ ಹಣವನ್ನ ತೆಗೆದುಕೊಂಡು ಯಾರಿಗೆ ಬೇಕಾದ್ರೂ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಸಾಕಷ್ಟು ಚರ್ಚೆ ಆಗಿತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ. ಅಂದ್ರೆ ರಾಜ್ಯ ನಾಯಕರಲ್ಲದೆ ರಾಷ್ಟ್ರ ನಾಯಕರ ವಿರುದ್ಧವೂ ಕೂಡ ಒಂದಷ್ಟು ವಾಗ್ದಾಳಿ ಯತ್ನಾಳ್ ಅವರು ಮುಂದಾಗಿದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ಪಕ್ಷಾತೀತ ನಾಯಕರು ಅನಿಸಿಕೊಂಡಂತಹ ಯಡಿಯೂರಪ್ಪನವರನ್ನ ಪದೇ ಅವರ ವಿರುದ್ಧ ಮಾತನಾಡುವಂತದ್ದು, ಪಕ್ಷದ ವಿರುದ್ಧ ಮಾತನಾಡುವಂತದ್ದು, ಈ ಎಲ್ಲಾ ಕಾರಣಗಳು ಕೂಡ ಬಹಳಷ್ಟು ಅಂದ್ರೆ ಈ ಒಂದು ಉಚ್ಚಾಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಯಡಿಯೂರಪ್ಪನವರು ಹಾಗೂ ಯಡಿಯೂರಪ್ಪನವರ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದು, ಯಾವುದೇ ವಿಚಾರ ಬಂದರೂ ಕೂಡ ಅಪ್ಪ ಮಗ ಎನ್ನುವಂತಹ ಕೋಟ್ ಅನ್ನ ಮಾಡಿ ಪದೇ ಅವರ ವಿರುದ್ಧ ವಾಗ್ದಾಳಿಯನ್ನ ಅವರ ಕುಟುಂಬಕ್ಕೆ ಹಾಗೂ ವೈಯಕ್ತಿಕ ತೇಜೋವಧೆ ಮಾಡುವ ಮೂಲಕ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಇದು ಪಕ್ಷದ ಜೊತೆಗೆ ಅವರ ವೈಯಕ್ತಿಕ ವಾಗ್ದಾಳಿಯೂ ಕೂಡ ಆಗಿತ್ತು. ಇದೆಲ್ಲದರ ಬೆನ್ನಲ್ಲೇ ರೈಟ್ ಧನ್ಯವಾದ ನಟೇಶ್ ಮಾಹಿತಿಗಾಗಿ.